ಬಿಜೆಪಿ ಪದಾಧಿಕಾರಿಗಳ ಸಭೆಯಲ್ಲಿ ಎಂಎಲ್ಎ ಯತ್ನಾಳ್ ಹೇಳಿಕೆಗೆ ಖಂಡನೆ ವ್ಯಕ್ತವಾಗ್ತಾ ಇದೆ. ಯತ್ನಾಳ್ ವಿರುದ್ಧ ಕ್ರಮ ಆಗಲೇಬೇಕು, ಹೈಕಮಾಂಡ್ಗೆ ದೂರು ಕೊಡಬೇಕು ಅಂತ ಹೇಳಿ ನಿರ್ಣಯ ಮಾಡಲಾಗಿದೆ. ಸಭೆಯಲ್ಲಿ ಪದಾಧಿಕಾರಿಗಳ ಸರ್ವಸಮ್ಮತ ಹಿನ್ನೆಲೆಯಲ್ಲಿ ನಿರ್ಣಯ ಕೈಗೊಳ್ಳಲಾಗಿದೆ. ಶಾಸಕ ಯತ್ನಾಳ್ ಕಾಂಗ್ರೆಸ್ ಏಜೆಂಟ್ ಥರ ವರ್ತಿಸ್ತಾ ಇದ್ದಾರೆ. ಅವರು ಕೊಡುವಂಥ ಹೇಳಿಕೆಗಳೇ ಕಾಂಗ್ರೆಸ್ನವರಿಗೆ ಅಸ್ತ್ರ ಆಗ್ತಾ ಇದೆ. ಈಗ ಈ ಹೇಳಿಕೆ ಇಟ್ಕೊಂಡು ನಮ್ಮ ಮೇಲೆ ಪ್ರಶ್ನೆಗಳ ಮೇಲೆ ಪ್ರಶ್ನೆ ಮಾಡ್ತಾರವರು. ಅವರ ಪಕ್ಷದ ನಾಯಕರನ್ನು ತೆಗಳಿ ಕಾಂಗ್ರೆಸ್ನಿಂದ ಅವರ ಕೆಲಸ ಮಾಡಿಸಿಕೊಳ್ತಾ ಇದ್ದಾರೆ, ಕಾಂಗ್ರೆಸ್ ಜೊತೆ ಹೊಂದಾಣಿಕೆ ರಾಜಕೀಯ ಮಾಡ್ತಾ ಇದ್ದಾರೆ ಅಂತ ಕಿಡಿಕಾರಿದ್ದಾರೆ. ಡಿಟೇಲ್ಸ್ಕೊಳಕ್ಕೆ ಇದೀಗ ಸ್ವಾಮಿ ಇದ್ದಾರೆ ನೇರ ಸಂಪರ್ಕದಲ್ಲಿ. ಸ್ವಾಮಿ, ಯತ್ನಾಳ್ರ ಹೇಳಿಕೆ ಸಂಚಲನ ಮೂಡಿಸ್ತಾ ಇದೆ ಬಿಜೆಪಿ ವಲಯದಲ್ಲಿ. ನಮಗೆ ಆಚೆ ಕಾಲಿಟ್ಟರೆ ಸಾಕು ಯತ್ನಾಳ್ ಹೇಳಿಕೆ ಇಟ್ಕೊಂಡು ಪ್ರಶ್ನೆ ಮಾಡ್ತಾ ಇದ್ದಾರೆ. ಯತ್ನಾಳ್ರ ನೋಡಿದ್ರೆ ಕಾಂಗ್ರೆಸ್ ಪಕ್ಷದ ಏಜೆಂಟ್ ಥರ ವರ್ತಿಸ್ತಾ ಇದ್ದಾರೆ, ಕ್ರಮ ಆಗಬೇಕು ಅಂತ ಹೇಳ್ತಾ ಇದ್ದಾರೆ ಬಿಜೆಪಿಯ ನಾಯಕರುಗಳು. ಸೊ ಎಲ್ಲಿಗೆ ಬಂತು ಈ ಮೀಟಿಂಗು? ಈಗೇನೋ ಹೈಕಮಾಂಡ್ಗೇನೋ ದೂರು ಕೊಡ್ತಾರಂತೆ, ಕ್ರಮ ಯಾಕಾಗಿಲ್ಲ? ರಾಜ್ಯಾಧ್ಯಕ್ಷರು ಏನು ಮಾಡೋಕ್ಕಾಗಲ್ವ ಯತ್ನಾಳ್ರಿಗೆ? ವಿಜಯೇಂದ್ರ ಅವರು ಏನು ಕ್ರಮ ತಗೊಳಕ್ಕಾಗಲ್ವ ಅವ್ರಿಗೆ? ರಮಾಕಾಂತ್, ಇವತ್ತು ಮೊದಲ ಬಾರಿಗೆ ರಾಜ್ಯಾಧ್ಯಕ್ಷರಾಗಿ ಪಟ್ಟ ವಹಿಸಿಕೊಂಡ ಬಳಿಕ BY ವಿಜಯೇಂದ್ರ ಅವರು ಪದಾಧಿಕಾರಿಗಳ ಸಭೆಯನ್ನು ಮಾಡಿದ್ರು. ಅವರು ರಾಜ್ಯಾಧ್ಯಕ್ಷರಾದ ನಂತರ ಎಲ್ಲ ಒಂದು ಹೊಸ ಟೀಮನ್ನು ಕಟ್ಟಿ ಅದರ ಮೂಲಕ ಲೋಕಸಭಾ ಚುನಾವಣೆಗೆ ಹೋಗಬೇಕು ಎಂಬ ವಿಚಾರವನ್ನು ಇಟ್ಕೊಂಡು ಇವತ್ತು ಮೊದಲ ಬಾರಿಗೆ ಪದಾಧಿಕಾರಿಗಳ ಸಭೆಯನ್ನು ಮಾಡಿದ್ರು. ಇದರಲ್ಲಿ ಪ್ರಮುಖವಾಗಿ ಚರ್ಚೆ ಆಗಿರೋ ವಿಚಾರ ಒಂದು ಲೋಕಸಭಾ ಚುನಾವಣೆ ಟಾಸ್ಕ್ ಜೊತೆಗೆ ಯತ್ನಾಳ್ ಅವರ ಹೇಳಿಕೆಯಿಂದ ಜೊತೆಗೆ ಹಿರಿಯ ನಾಯಕರ ಮೇಲೆ ಮಾಡ್ತಾ ಇರುವ ಒಂದು ಆರೋಪಗಳು, ಪದೇ ಪದೇ ಆರೋಪಗಳ ಮಾಡ್ತಾ ಇರೋದು ಪಕ್ಷಕ್ಕೆ ಪದೇ ಪದೇ ಡ್ಯಾಮೇಜ್ ಆಗ್ತಾ ಇದೆ. ಕಾಂಗ್ರೆಸ್ ನಾಯಕರಿಗೆ ಇದೇ ವಿಚಾರ ಇಟ್ಕೊಂಡು ನಮ್ಮ ಮೇಲೆ ಅವರು ವಾಗ್ದಾಳಿ ನಡೆಸ್ತಾ ಇದ್ದಾರೆ, ನಮ್ಮನ್ನೇ ಪ್ರಶ್ನೆ ಮಾಡ್ತಾ ಇದ್ದಾರೆ. ನಿಮ್ಮ ಪಕ್ಷದಲ್ಲೇ ಇದ್ದಂತಹ ಒಂದು ಇರುವಂತಹ ನಾಯಕರು ನಿಮ್ಮ ಹಿರಿಯ ನಾಯಕರ ಮೇಲೆ ಆರೋಪಗಳನ್ನು ಮಾಡ್ತಾ ಇದ್ದಾರೆ, ಇದಕ್ಕೆ ಉತ್ತರ ಕೊಡಿ ಎಂಬ ಪ್ರಶ್ನೆಯನ್ನು ಇಟ್ಕೊಂಡು ನಮ್ಮನ್ನೇ ಒಂದು ಟೀಕೆ ಮಾಡ್ತಾ ಇದ್ದಾರೆ ಎಂಬ ವಿಚಾರಗಳು ಚರ್ಚೆ ಆಗಿದ್ದು, ಜೊತೆಗೆ ಯತ್ನಾಳ್ ವಿರುದ್ಧ ನಾವು ಕಠಿಣ ಕ್ರಮ ಕೈಗೊಳ್ಳಬೇಕು, ಈ ಬಗ್ಗೆ ಹೈಕಮಾಂಡ್ ನಾಯಕರಿಗೆ ನಾವು ಸಂಪೂರ್ಣವಾದಂತಹ ಒಂದು ಮಾಹಿತಿಯನ್ನು ಕೊಟ್ಟು ಯತ್ನಾಳ್ ಅವರ ಒಂದು ಹೇಳಿಕೆಗಳಿಗೆ ಫುಲ್ ಸ್ಟಾಪ್ ಆಗಲಿಲ್ಲ ಅಂದರೆ ಮುಂಬರುವ ದಿನಗಳಲ್ಲಿ ಪಕ್ಷಕ್ಕೆ ಡ್ಯಾಮೇಜ್ ಜೊತೆಗೆ ಲೋಕಸಭಾ ಚುನಾವಣೆಯಲ್ಲೂ ಕೂಡ ನಮಗೆ ಹೆಚ್ಚಿನ ಹಿನ್ನಡೆ ಆಗುತ್ತೆ ಎಂಬ ವಿಚಾರಗಳನ್ನು ಇವತ್ತು ಪದಾಧಿಕಾರಿಗಳ ಸಭೆಯಲ್ಲಿ ಪ್ರಮುಖವಾಗಿ ಚರ್ಚೆ ಮಾಡಿರುವಂಥದ್ದು. ಜೊತೆಗೆ ಒಮ್ಮತವಾದಂಥ ಒಂದು ನಿರ್ಣಯಕ್ಕೂ ಕೂಡ ಬಂದಿರುವಂಥದ್ದು, ಅಂದರೆ ಪಕ್ಷದ ವಿರುದ್ಧ ಯಾರೇ ಮಾತಾಡಿದ್ರು ಅಂಥವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳುವಂತೆ ಹೈಕಮಾಂಡ್ ನಾಯಕರಿಗೆ ಸೂಚನೆ ನೀಡೋದು. ಅದರಲ್ಲಿ ವಿಶೇಷವಾಗಿ ಶಾಸಕ ಯತ್ನಾಳ್ ಹೇಳಿಕೆ ಕೊಡ್ತಾ ಇರೋದ್ರಿಂದ ಪಕ್ಷದ ಮೇಲೆ ಆಗ್ತಾ ಇರುವ ಪರಿಣಾಮಗಳನ್ನು ಸಂಪೂರ್ಣವಾಗಿ ಹೈಕಮಾಂಡ್ ನಾಯಕರಿಗೆ ತಲುಪಿಸಬೇಕು. ಹೈಕಮಾಂಡ್ ನಾಯಕರಿಂದ ಇವರು ಯತ್ನಾಳ್ ವಿರುದ್ಧ ಶಿಸ್ತಿನ ಕ್ರಮ ಕೈಗೊಳ್ಳೋದಕ್ಕೆ ಸೂಚನೆ ಕೊಡಬೇಕು ಎಂಬ ನಿರ್ಣಯಕ್ಕೆ ಇವತ್ತಿನ ಪದಾಧಿಕಾರಿಗಳ ಸಭೆಯಲ್ಲಿ ಬರಲಾಗಿದೆ. ಯಾಕೆಂದರೆ ಈಗಾಗಲೇ ಸಾಕಷ್ಟು ವಿಚಾರಗಳು ಬರ್ತಾ ಇದೆ. ಮಾಜಿ ಕೇಂದ್ರ ಸಚಿವರಾದಂಥ ಸದಾನಂದ ಗೌಡರು ಹೇಳ್ತಾ ಇದ್ರು, ನಾ ಹಿಂದೆ ಬಿಜೆಪಿ ರಾಜ್ಯಾಧ್ಯಕ್ಷರಾದಾಗ ಪಕ್ಷದ ವಿರುದ್ಧ ಮಾತನಾಡಿದವರ ವಿರುದ್ಧ ನಾನು ತಕ್ಷಣ ಶಿಸ್ತು ಕ್ರಮ ಕೈಗೊಳ್ತಾ ಇದ್ದೆ. ಆದರೆ ಈಗಿನ ನೂತನವಾಗಿ ಆಯ್ಕೆಯಾಗಿರುವಂಥ ಏನು ರಾಜ್ಯಾಧ್ಯಕ್ಷರು ಹಿರಿಯ ನಾಯಕರು ಸೇರಿದಂತೆ ಯಾರೂ ಕೂಡ ಇದಕ್ಕೆ ಮುಂದಾಗ್ತಾ ಇಲ್ಲ. ಇದಕ್ಕೆ ಯಾವ ಕಾರಣ ಇದೆ ಅಂತ ಗೊತ್ತಾಗ್ತಾ ಇಲ್ಲ. ಜೊತೆಗೆ ಹೈಕಮಾಂಡ್ ನಾಯಕರು ಯಾಕೆ ಸುಮ್ಮನಿದ್ದಾರೆ ಎಂಬ ವಿಚಾರವನ್ನು ಕೂಡ ಮಾಜಿ ಕೇಂದ್ರ ಸಚಿವರಾದಂತಹ ಹಾಗೂ ಮಾಜಿ CM ಆಗಿದ್ದಂಥ ಸದಾನಂದ ಗೌಡರು ಮತ್ತೆ ಅದನ್ನ ಆ ಹೇಳಿಕೆಯನ್ನು ಕೊಟ್ಟಿರುವಂಥದ್ದು. ಹಾಗಾಗಿ ಇಂತಹ ಡ್ಯಾಮೇಜಿಂಗ್ ಸ್ಟೇಟ್ಮೆಂಟ್ ಕೊಡುವಂತಹ ನಾಯಕರ ವಿರುದ್ಧ ಕಠಿಣ ಕ್ರಮ ಆಗಬೇಕು. ಮುಂದೆ ಕೂಡ ಯಾರೂ ಕೂಡ ಪಕ್ಷದ ಬಗ್ಗೆ ಆಂತರಿಕ ವಿಚಾರಗಳ ಬಗ್ಗೆ ಮಾತನಾಡಬಾರ್ದು ಹಾಗೂ ಹಿರಿಯ ನಾಯಕರುಗಳ ಬಗ್ಗೆ ಆರೋಪವನ್ನ ಮಾಡಬಾರ್ದು. ಹಾಗಾಗಿ ಕಡಿವಾಣ ಹಾಕಲೇಬೇಕು ಎಂಬ ನಿರ್ಣಯದ ಬಗ್ಗೆ ಇವತ್ತಿನ ಪದಾಧಿಕಾರಿಗಳ ಸಭೆಯಲ್ಲಿ ಪ್ರಮುಖವಾಗಿ ಚರ್ಚೆ ಆಗಿರುವಂಥದ್ದು. ರಮಕಾಂತ್, ಥ್ಯಾಂಕ್ ಯು ಸ್ವಾಮಿ.